ಹಲೋ ಗಾಯ್ಸ್, ಏನಂತೀರಿ? ವೆಲ್ಕಮ್ ಟು ಮೈ ಬ್ಲಾಗ್. ನಾವು ಇವತ್ತು ಬೆಳಗಾವಿ ಟು ಅಹಮದಾಬಾದ್ ಹೊಂಟೇವ್ರಿ. ಎದಕ್ಕಂದ್ರ CSK ವರ್ಸಸ್ GT ಮ್ಯಾಚ್ ನೋಡ್ಲಿಕ್ಕೆ. ಜೀವನದಾಗ ಫಸ್ಟ್ ಟೈಮ್ ಹೊಂಟೇವ್ರಿ. ನಾ ಮತ್ತ ಭೂಷಣ ಇಬ್ರ ಹೊಂಟಿವಿ. ಮನ್ಯಾಗಿನವ್ರು ಎಲ್ಲಾರು ಹೋಗ್ಬೇಡ, ಎದಕ್ ಹೋಗ್ತೀರಿ ಹಂಗ ಹಿಂಗ ಅನ್ಕೋತ ಫುಲ್ ಕಿರಿಕಿರಿ ಮಾಡಿದ್ರಿ ನಮ್ಗ. ಹೋಗ್ಬೇಡ ಅಂದ್ರು ನಾವು ಹಠ ಹಿಡ್ಕೊಂಡು ಹೊಂಟೇವ್ರಿ. ಯಾಕಂದ್ರ ನಮ್ಗೆ ಗೊತ್ತಿಲ್ಲ MS ಧೋನಿದು ಲಾಸ್ಟ್ ಸೀಸನ್ ಇರ್ಬೋದು IPL. ಮುಂದಿನ ವರ್ಷ ಆಟ ಆಡ್ತಾನೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಈ ವರ್ಷ ಹೋಗೇ ಬಿಡೋಣಂತ ಲಾಸ್ಟ್ ಮ್ಯಾಚಿಗೆ ಹೊಂಟೇವಿ. ನೋಡಣ್ರಿ, ಎಲ್ಲ ತೋರ್ಸೇನ್ರಿ ಏನೇನ್ ಆಗ್ತಂತ. ನಾ ಅಂತೂ ಫುಲ್ ಎಕ್ಸೈಟೆಡ್ ಇದೇನ್ರಿ. ಕರೆನಾ ಕುಜ್ಞಾ? ಎಕ್ಸೈಟೆಡ್ ಇದೇನಿಲ್ಲ. ನಾವು ಬಾಯ್ ಹಾಕೊಂಡ್ ಅಂದ್ರೆ ಹಲ್ಲಿಗೆ ನೋವಾಗಿದ್ರಿ ಅವಂಗ. ಈಗ ಸ್ಟೇಷನ್ಗೆ ಬಂದು ನಿಂತರಿ. ಇಲ್ಲಿ ನೋಡ್ರಿ, ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದು ನಿಂತದ. ಇದಾದ್ಮೇಲೆ ನಮ್ದು ಟ್ರೈನ್ ಬರೋದ್ರಿ. ಆ ಟ್ರೈನ್ ಹೆಸರು ಗೊತ್ತಿಲ್ಲ. ಇಲ್ಲಿಂದ ಬೆಳಗಾವಿ ಟು ಅಹಮದಾಬಾದ್. ಈಗ 9:30ಗೆ ಬಿಡ್ತದೆ. 9:30 ಬಿಟ್ಟು ನಾಳೆ 5:30 ಮುಟ್ತೀವಿ ಮುಂಜಾನೆ. ಸೊ ಪಾಯಿಂಟ್ ಏನಂದ್ರೆ, ನಾವು ಸ್ಲೀಪರ್ ಬುಕ್ ಮಾಡಿಲ್ರಿ, ನಾ AC ಬುಕ್ ಮಾಡಿಲ್ಲ, ನಾವು ಏನು ಬುಕ್ ಮಾಡಿಲ್ಲ. ನಾವು ಏನೋ ಅಲ್ಲಿತ್ತಿದ್ ನೋಡ್ರಿ, ನಾವು ಏನು ಬುಕ್ ಮಾಡಿಲ್ರಿ. ನಾವು ಈಗ ಜನರಲ್ದಾಗ ಹೊಂಟೇವಿ ಅಹಮದಾಬಾದ್ ಅಂತ. ಏನು ನಸೀಬ್ ರೀ. ನೋ AC, ನೋ ಸೀಟ್ಸ್, ನೋ ರಿಗ್ರೆಟ್ಸ್. MS ಧೋನಿ ಕಾಲಿಂಗ್, we are going. ಟಿಕೆಟ್ ಬುಕ್ ಮಾಡಿಲ್ರಿ ಅಮ್ಮ ಸ್ಲೀಪರ್ದ. ಇವಂಗ ದರ್ ಸಲ AC ಗಿಸಿ ಅಡ್ಡಾಡ್ತಾನ್ರಿ. ಒಂದ್ಸಲ ಜನರಲ್ ಡಬ್ಬಿದ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಇವಂಗ ಕರ್ಕೊಂಡೇರಿ. ಒಂದ್ಸಲ ಅಲ್ಲಪ್ಪ, 2-3 ಸಲ ಎಕ್ಸ್ಪ್ರೆಸ್ ಕೊಟ್ಟಿ ಜನರಲ್. ಇವ ಜೀವನದಾಗ 1ನೇ ಸಲ ಟ್ರೈನ್ ಹತ್ತಿದಾಗೂ ಇವಂಗ ನಾ ಹ್ಯಾಂಡಿಕ್ಯಾಪ್ದಾಗ ಕುಡಿಸಿದ್ದೆ. ಈ ಸಲ ಏನೋ ಜನರಲ್ದಾಗ ಹೊಂಟೇರಿ. ವಾಪಸ್ ಬರ್ ಮುಂದೆ ಗೊತ್ತಿಲ್ಲ ಏನಾಗ್ತದಂತ. ಬಟ್ ಹೊಂಟೇವ್ರಿ. ಟ್ರೈನ್ ಬಂದದ್ರಿ ನೋಡ್ರಿಲ್ಲ. ಗೈಸ್, ನಮಗೆ ಸೀಟ್ ಸಿಕ್ಕಿದ್ರಿ ಇಲ್ಲೇ ಮಸ್ತ್ ಬಿಗಿ ನೋಡ್ರಿ ಬಾಜುಕ. ಇನ್ನು ಜನರಲ್ದಾಗ ಹೊಂಟೇವಿ. ಸೀಟ್ ಸಿಕ್ಕಿದ ಫೈನಲಿ. ಟೆನ್ಷನ್ ತೊಗೊಂಡಿದ್ರಿ ಸೀಟ್ ಸಿಕ್ಕದು ಇಲ್ಲ ಅಂತ. ಸಿಕ್ಕಿದ್ರಿ. AC ದಾಗ ಈಗ ಸ್ಲೀಪರ್ದಾಗ ಮಲ್ಕೊಂಡಾಗ ಹೋಗೋದ್ರಿ. ಈಗ ನಾವನ ಟಾಟಾ. ನಾಟಕ ನೋಡ್ರಿ ಅಲ್ಲೇ ಹಿಂದೆ ಬಾರ್ಸ್ಕೊತ ಬರ್ಲಿಕತ್ತಾರ. ಇವ ಈಗ ಆಗಲಿಂದ ಎದ್ ಗೊತ್ತಿದ್ದ ಮಲ್ಕೊಂಡಾರ ಮತ್ತೆ ಮಾಡ್ಲಿತ್ತ ನೋಡ್ರಿ. ನಾಟಕ ಬೆಳಗಾವಿಂದ ಮಿರಜ್ ಹೋಗ್ಲಿಕ್ಕೆ ಒಂದ್ರ ಕಂಪಲ್ಸರಿ. ಏನಂದ್ರೆ ಭೇಡ್ ಟ್ರೈನ್ದ ಅಡ್ಡಾಡ್ಲಿಕ್ಕೆ ಟಿಕೆಟಿಂಗ್ ಇಂಪಾರ್ಟೆಂಟ್ ಅಂತ ನೋಡ್ರಿ. ಪ್ಲಸ್ ಸ್ಕೂಲಿಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಬುಕ್ಸ್ ಹೆಂಗೆ ಇಂಪಾರ್ಟೆಂಟ್ ಇಲ್ಲ. ಪ್ಲಸ್ ಮತ್ತೇನ ಸಾಕ್ತವ್ರಿ ಇಷ್ಟ ಅಟ್ ಹಂಗೆ ಟ್ರೈನ್ದಾಗ ಹೋಗು ಮುಂದೆ ಬೇಳೆ ಇಂಪಾರ್ಟೆಂಟ್. ಬೇಳೆ ನೆಸೆಸರಿ ಅದ ನೋಡ್ರಿ. ಏನು ಸೆಕ್ಸಿ ಅದ ಬೇಳೆ. 2 ಮಾವಿನ ಹಣ್ಣು, 2 ಮಿರ್ಚಿ, ಚಮಚೆ ತಿಂದ್ರೆ ಬಾಯಾಗಿಂದ ನೀರು ಸೋರ್ಬೇಕು. ಈಗ ತಿಂತೇನ್ರಿ ನನಗೊಂದು ಮಾರ್ಕೆಟ್ ಆಗ್ತದೆ. 5 ವರ್ಷ ಮುಂದೆ ವೇಟ್ ಮಾಡ್ಲಿತ್ತಿದ್ದೆ, ಬಂದ ಬಿಡ್ತೀನಿ. ಹುಷಾರಂತೂ ಅವಂಗೇನು ಇಂಟ್ರೆಸ್ಟ್ ಇಲ್ಲ. ಬೆನ್ನ ನುಸ್ಲಿತ್ತರ ಕೆಟ್ಟ. ಅಯ್ಯೋ ಕೂತು ನೋಡ್ರಿ, ನಿಮಗೂ ಸಾಕಾಗ್ಯದ, ನನಗೂ ಸಾಕಾಗ್ಯದ. ಏನು ಮಾಡಬೇಕು ತಿಳಿಬಾರ್ದು. ಆಗಳಿಂದ ವಡಾಪಾವ್ ತಿಂದು, ಬೇಳೆ ತಿಂದು, ಚಹಾ ಕುಡ್ದು, ನೀರು ಕುಡ್ದು, ಕೋಕ್ ಕುಡ್ದು, ಅಯ್ಯೋಪ್ಪ ಸಾಕಾಗ್ಬಿಟ್ಟದ. ಯಾವಾಗ ಹೋಗಿ ಮುಟ್ತೇವಿ ಇಲ್ಲಾರ ಯಾವ ಊರೇ ಬರ್ಬೇಕು ನಿಂತಲ್ರಿ ಅಪ್ಪ. ಆಗಳಿಂದ ಒಂದ್ ಕಡೆ ನಿಂತು ಅಲ್ಲಿ ಅಂಗಡಿಗಳಿಲ್ಲ. ಈಗ ಸಾತಾರ ಬರ್ತದೆ, ಸಾತಾರ ಕಡೆ ನಿಂದಿರ್ತೇವೆ ನೋಡೋಣ. ನಿಂತ್ರ ಅಲ್ಲಿ ಹೋಗಿ ಏನೋ ಸ್ವಲ್ಪ ಮತ್ತೆ ಕುಡಿದು ತಿನ್ನೋದು ಪಿಕ್ಚರ್ ಏನು ನೋಡಿರ್ತೀನಿ. ಏನಂತೀವಿ ಉಷ್ಣ? ಮಜಾ ಬರ್ಲೈತ ಏನಿಲ್ಲ? ಮತ್ತೆ ಸಾಯ್ತಾರ್ತಾವ. ಮತ್ತೆ ಲಾಕ್ಡೌನ್ ಆಗ್ತಾವ. ಮತ್ತೆ ಏನದ ಎಕ್ಸಾಮ್ಗಳು ಪಾಸ್ ಮಾಡ್ತಾರ. ಏನ್ಲೇ ರಿವ್ಯೂ ಕೊಡ್ತಿ? ಭೂಷಣ್ ರಿವ್ಯೂ ಕೊಡ್ತಾನ್ರಿ. ನನಗಂತೂ ನೋಡ್ಲಿಕ್ಕೆ ಚಲೋ ಅನ್ಸಲಿರ್ತದೆ. ತಿನ್ನ ಮೇಲೆ ಹೆಂಗದ ಟೇಸ್ಟ್ ನಂಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಹೆಂಗೈತಿ. ಇದು ಚಲೋ ಐತಿ. ಇದು ಬಾದಾಗಿ ಯಾವ ಚಲೋ ಅದ? ಅದೇನು ನೋಡ್ಲಿದ್ದೀನಿ ಮ್ಯಾಂಡೇಟರಿ. ಒಂದು 15 ನಿಮಿಷಾಗ ಅಹಮದಾಬಾದ್ ಮುಟ್ತೇವ್ರಿ. ಲಿಟ್ರಲಿ ಹರ್ದ 12 ಆಗಿದೆ ನಮ್ದು. ನನ್ನಂತರೂ ಕಾಲು ನುಸ್ಲಿದ, ಬಗ ಕಾಲು ನುಸ್ಲಿದ, ಹೀಟ್ ಆಗಿದೆ. ಒಂದು ಬೆನ್ನು ನುಸ್ಲಿತ್ತದ. ಯಾವಾಗ ಮುಟ್ತೇವಿ, ಯಾವಾಗ ರೂಮ್ ಮಾಡಿ ಯಾವಾಗ ಮಲ್ಕೊಂಡೇವ ಅನ್ಸ್ಲಿತ್ತ ನೋಡ್ರಿ. ಖರೇನ ಭಾಳ ತ್ರಾಸ ಆಗ್ಲಿತ್ತದ.
ಹೆಂಗ್ ಹೇಳಿ ನಿಮ್ಗೆ? ಮಿಸ್ಟೇಕ್ ಮ್ಯಾನ್ ಮೇಕ್ ಭಾಳ ದೊಡ್ಡ ತಪ್ಪು ಮಾಡ್ಯಾನ್ರಿ ಅಕ್ಷಯ್. ಇಂಗ್ಲೀಷ್ ಬರೀನ ಕನ್ನಡ ಕನ್ವರ್ಟ್ ಆತ್ ನೋಡ್ರಿ. ನಂದೇನೈತ್ರಿ, ತಾತ್ಕಾಲ ಬುಕ್ ಮಾಡ್ಲಿದ್ರಿ. ಬುಕ್ ಮಾಡೋ ಟೈಮ್ದಾಗ ನಾವ್ ಲಕ್ಷ ಬೇರೆ ಕಡೆ ಆಯ್ತು, ನಾ ಬೇರೆ ಫಾಲ್ತು ಕೆಲಸ ಮಾಡಕ್ ಹೋಗುತ್ತೆ. 5 ನಿಮಿಷ ಲೇಟ್ ಆಗ್ಬಿಡ್ತು, ತಾತ್ಕಾಲ ಬುಕ್ ಆಗ್ಬಿಡ್ತು, ಫುಲ್ ಆಗ್ಬಿಡ್ತು. ಜನರಲ್ದಾಗ ಬರೋ ಪರಿಸ್ಥಿತಿ ಬಂತು. ಇಲ್ಲಾರ ಚೋರ್ ಈಗ ಲೋಕಲ್ ನೋಡ್ರಿ ಅಲ್ಲಿ ಬಂದು ಮುಟ್ಟೇವ್ರಿ ಅಹಮದಾಬಾದಿಗೆ. ಇಟ್ ವಾಸ್ ಅ ಫಕ್ಕಿಂಗ್ ಜರ್ನಿ ಗಾಯ್ಸ್. ಹರ್ದ 12 ಆಗಿದ್ರಿ ನನ್ನಂತರು. ಬಟ್ ಏನಂದ್ರೆ ಇಲ್ಲೆಲ್ಲ ಏನು ಗರ್ದಿ ಇಲ್ಲ, ಹಿಂದೂ ಗರ್ದಿಲ್ಲ, ಪೂರ್ತಿ ಸ್ಟೇಷನ್ ನಮ್ದು ರೀ. ಈಗ ಇಲ್ಲಿಂದ ಲಾಸ್ ಕಡೆ ಹೋದ ಮೊದ್ಲು ನಾಳೆ ದಿನ ಬುಕ್ ಮಾಡ್ಬೇಕ್ರಿ ವಾಪಸ್. ರಿಕ್ಷಾ ಹಿಡ್ಕೊಂಡು ನರೇಂದ್ರ ಮೋದಿ ಸ್ಟೇಡಿಯಂ ಕಡೆ ಹೊಂಟೇವ್ರಿ. ಇವ್ ರಿಕ್ಷಾ ಮಾಮ 220 ರೂಪಾಯಿ ಹಟ್ಟಾನ್ರಿ ನಮ್ದು. ಈಗ ಮುಚ್ಕೊಂಡು ಹೋಗ್ರಿ ಆಗ್ತದ್ರಿ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇವಾಗ ನಮ್ಮ ಊರದಾರ ನಮ್ಗೆ ಗೊತ್ತಾಗ್ತಿತ್ತು ಎಲ್ಲೋ ಹೊಂಟೇವಿ ಎಲ್ಲಿಲ್ಲ ಅಂತ. 200 ರೂಪಾಯಿ ಬಸ್ಲೆ ಹೋಗ್ಬೇಕಂದ್ರು ಎಲ್ಲಿ ಇಳಿಬೇಕು ಏನು ಗೊತ್ತಿಲ್ಲ. ಸೊ ಬೆಟರ್ 220 ರೂಪಾಯಿ ಹೋದ್ರೆ ಆ ಕಡೆ ಡೈರೆಕ್ಟ್ ಹೋದ್ ನೋಡ್ರಿ. ಕುಷ್ನ್ಯಾಗ ಅಲ್ಲಿ ಬಸ್ಲೆ ಹೋಗ್ತಿದ್ದು 220 ರೂಪಾಯಿ ಹೋಗಿದ್ವಿ. ಚೀಪ್ ಮೆಂಟಾಲಿಟಿ ಅದು, ಚೀಪ್ ಅದ. ಈಗ ನಾಷ್ಟಾಗಿ ಬಂದೇವ್ರಿ ನಾವು. ಮಜ್ಜಿಗೆ ತೊಗೊಂಡೇವಿ. ಖುಷಿ ನೋಡ್ರಿ, ಜರ್ಸಿ ತೊಗೊಂಡ ನೋಡ್ರಿ ಇಲ್ಲೇ. ಜರ್ಸಿ ತೊಗೊಂಡ್ರಿ, ಫುಲ್ ಖುಷಿ ಆಗ್ಬಿಟ್ಟಾನ. ಈಗ ನಾಷ್ಟ ಮುಗಿಸಿ ಸ್ಟೇಡಿಯಂ ಕಡೆ ಹೋಗೋದ. ಇದು ತಾತ್ಕಾಲ ಬುಕ್ ಮಾಡ್ಬೇಕ್ರಿ ಹೋಗೋದು. ಇಡಾರ ಮತ್ತೆ ಸಾಯೋ ಕೆಲಸ ಆಗ್ತದೆ. ಏನಂತಿ ನೀ ಮಾಡ್ಲಾ ಎಲ್ಲ ಗೊತ್ತಲ್ಲ ನಿಂಗೆ? ನಮ್ಮ ಎದುರು ಸಂಬಂಧ ಬಂದಿಲ್ಲ ಸಟಿ ಮಾಡ್ತಾನೆ. ಎಸಿಗಳು ಕರ್ಕೊಂಡ್ ಬರ್ತಿದ್ದ 200 ರೂಪಾಯಿ ಇಟ್ಕೊಂಡ್ ನಾನು. ಸೊ ಫುಲ್ ಎಕ್ಸೈಟೆಡ್ ಇದ್ದೇನೆ ನಾ. ಮಾರ್ಕೆಟ್ ಎಕ್ಸೈಟೆಡ್ ಇದೆ ಇವತ್ತಿಗೆ. ಖರೆ ಹೇಳ್ಬೇಕಂದ್ರೆ ಸ್ಟೇಷನ್ದಾಗ ಇಳಿದ್ಮೇಲೆ 2 ಮಂದಿ CSK ಹಚ್ಚಿದ್ರು. ಸ್ಟೇಷನಿಂದ ಹೊರಗೆ ಬರೋ ಮುಂದೆ ಸಿಕ್ಕಿದ್ರು. ಓಕೆ, ಈಗ ಇಲ್ಲಿ ನಾಷ್ಟಕ್ಕೆ ಬಂದಿದ್ರು. ನಾಷ್ಟಕ್ಕೆ 3 ಮಂದಿ ಹಿಂದೆ ಬರ್ತಿದ್ರು, ಅವರು ಹಾಕೊಂಡ್ರು. ಒಬ್ಬ ಕೇಳಿದ ಸಿಕ್ಕಿದ ಅವೇನಿಂದ ಬೈ ಕಾಪಿ ಜಾರ ಕೇಳಿದ್ರು. ಮತ್ತು ನಾವೊಂದು ಇಲ್ಲ ಹಿಂಗೆ ಸ್ಟೇಡಿಯಂ ಹೊಂಟೇವಿ, ಮ್ಯಾಚ್ ಹೊಂಟೇವಿ. ಮೇ ಬಿ ಉದರಿ ಜಾರ ನಾನು ಅಲ್ಲೇ ಹೊಂಟೇನಿ. ನಮ್ಮ ಅವ್ವನ ಜೋಡಿ ಜಗಳ ಮಾಡಿ ಬಂದೀನಿ. ಬೆಂಗಳೂರಿಂದ ಬಂದಾನಂತ್ರಿ. ನೋಡ್ರಿ, ನಾವು CSK ಫ್ಯಾನ್ಸ್, ಧೋನಿ ಫ್ಯಾನ್ಸ್ ಎಲ್ಲೆಲ್ಲ ಅಡ್ಡಾಡ್ತೀವಿ. ಸ್ವಲ್ಪ ಫ್ಯಾನ್ಸ್ ಇದಾರ ಮನ್ಯಾಗ ಕೂತ ಅವು ಒದರಾಡ್ತಿರ್ತಾರೆ. ಮಾಡಿದೆ ನಾನು ಯಾವಾಗ ಹೊಲಸ ಕಟ್ ಆಗ್ತದೆ. ತಾತ್ಕಾಲ ಬುಕ್ ಮಾಡಿ ಬಂದಿದ್ರಿ ಸ್ಟೇಷನ್ ಕಡೆ. ನಮ್ಮ ಭೂಷಣ್ ನೋಡ್ರಿ ಹೆಂಗ್ ಮಾಡ್ಕೊಂಡಾನೆ. ಭೂಷಣ ನಾವೀಗ ಬಂದೇವ್ರಿ ಸ್ಟೇಡಿಯಂ ಕಡೆ. ನೀವು ನೋಡ್ಬೋದು ಸ್ಟೇಡಿಯಂ ಏನ್ ಸೆಕ್ಸ್ ನೋಡ್ರಿ. ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ದೊಡ್ಡದ. ನಾವು ಟೋಪಿ ತಗೊಂಡೇವ್ರಿ. ಭೂಷಣ ಚಸ್ಮಾ ತಗೊಂಡ್ರಿ. ಬಲ್ಲ ಏನ್ ಗಿಚ್ಕಾಲಿದ ಬ್ಯಾಂಡ್ ಶೋದ್ರಿ. ಇಲ್ಲೊಂದು ಬರ್ಕೊಂಬಿಡೋಣ, ಇಲ್ಲೇ ಬರ್ಕೊಂಬಿಡೋಣ. ಇವ್ರು ನೋಡ್ರಿ ಫುಲ್ ಶಾಪಿಂಗ್ ಮಾಡ್ಲಿದಾರ ಎಲ್ಲಾರು ಹೊಂಟಾರ. ಎಲ್ಲರೂ ಮಂದಿ ಅರ್ಧಕ್ಕರ್ಧ ಮಂದಿ CSK ಸಪೋರ್ಟ್ ಮಾಡಿ ಬಂದಾರ. ಮೇನ್ ತಿವದ್ರಿ ಇಲ್ಲಿ ಮುಂಬೈದವ್ರು ಬಂದಾರ, RCBದವ್ರು ಬಂದಾರ, ಆಮೇಲೆ RRದವ್ರು ಬಂದಾರ. ಫುಲ್ CSK ಸಪೋರ್ಟ್ ರೀ. ಯಾಕಂದ್ರೆ ಲಾಸ್ಟ್ ಟೈಮ್ ಮಾತಾಡ್ಲಿಕ್ಕೆ ನೀವು ಧೋನಿ ಮುಂದಿನ ವರ್ಷ ಆಟಾಡ್ತಾನೆ ಗೊತ್ತಿಲ್ಲ. ಸೊ ಎಲ್ಲರೂ ಅವಂಗ ಸಪೋರ್ಟ್ ಮಾಡಿ ಬಂದಾರ. ಎಸ್ ನೋಡ್ರಿ ಇಲ್ಲಿ ಒಂದು 3 ರೋಹಿತ್ ಶರ್ಮಾ ಬಂದಾರ. ಫುಲ್ ರೀ ಹೆವಿ. हाँ क्या बोले भैया? स्नैप नहीं भाई, ब्लॉग बना रहा हूँ. ब्लॉग यस. किसको सपोर्ट करने के लिए आए? CSK. किसको सपोर्ट करेंगे भाई? आप बोलो भाई. CSK. यस भाई, यस धोनी. Loyal fan base ends here. Loyal fan base ends here. Dhoni.
ನಾವು ಎಲ್ಲೂ ಹೋದ್ರೂ ಕೊರಿ ನಮ್ಮ ನಕರೆಗಳು ನಿಂದ್ರೋದಿಲ್ಲ ನೋಡ್ರಿ. ಇಲ್ಲೇ ಒಳಗೆ ಜೆಂಡಾ ಬ್ಯಾನರ್ ಗಿನ್ನರ್ ಅಲೌಡ್ ಇಲ್ಲ. ನಾ ಮತ್ತೆ ಭೂಷಣ ಏನು ಮೇಡ ನೋಡ್ರಿ ಬ್ಯಾನರ್ ಒಳಗೆ ಹಾಕೊಂಬಂದಿವಿ. ಏನು ಸ್ಟೇಡಿಯಂ ಕಾಣ್ಲಿತ್ತದ್ರಿ. ಫಾಕ್ ಏನ್ ಸೀನ್ ಅದ ರೀ ಅಪ್ಪ. ಅಲ್ಲಿ ಅದ ನೋಡ್ರಿ CSK ಎಂಟ್ರಿ ಆಗೋದು. ಅಲ್ಲೇ ತೋ CSK ಅಲ್ಲೇ ಗುಜರಾತ್ ಅದ. ಸಾರಿ GT ಅದ. ಇಲ್ಲಿ ಅದು ಮಗನ ಇದು ಅಲ್ಲಿ ನೋಡ ಎಲ್ಲೋ ಕಾಣಿಸೋದ್ರ ಬಾಜು ಕುಸ್ಕೊಳ್ಳಿ ಮನೆ ಹಿಂಗೆ ಮಾಡ್ಲಿತಿ. ಗಾಯ್ಸ್ ನಾವು ಬೆಳಗಾವಿ ಮಂದಿ ಬಾವಲು ಸರಿ ನಮ್ದು ಬಂದದು ಅಲ್ಲಿ ಬಂದದ್ರಿ. ನಾವು ಅಲ್ಲಿ ತಗೊಂಡೇವಿ. ಬಟ್ ಇಲ್ಲಿ ಜುಗಾಡಚ್ಚೆ ಮಾತಾಡಿ ಇಲ್ಲಿ ನೋಡ್ರಿ. So now let's get ready and welcome the cheerleaders of Chennai Super Kings. Super Kings. And 10, 9, 8, 7, 6, 5, 4, 3, 2, 1. ಗಿಚ್ಚು ಮಜಾ ಬಲಿತ ಹೇಳ್ರಿ ಅನ್ನಾಹುತ್. ಆಯುಷ್ ಮಾತ್ರ ಏನ್ ಹೊಡೆದ ಬೈ, ಏನ್ ಹೊಡೆದ್ ಸೆಕ್ಸಿ. 3 6 2 4 ಅನ್ನಾಹುತ್ ಅಂದ್ರೆ ಅನಾಹುತ್. ನಮ್ದೇನ್ ಗಾಂಡು ನಶೀಬ್ ಹತ್ತಿತ್ತು ಯಾರು ಗೊತ್ತ್ರಿ. ಧೋನಿ ಆಟ ಆಡ್ಲಿಕ್ಕೆ ಬರಲಿಲ್ಲ ಅಂದ್ರು ಬ್ರೇವಿಸ್ ಭಾರಿ ಆಟ ಆಡಿದ, ಸೆಕ್ಸಿ ಆಟ ಆಡಿದ. 232 ಟಾರ್ಗೆಟ್ ಅಂದ್ರೆ ಸೆಕ್ಸಿನ ಅದು ಮಸ್ತ್ ಆಟ ಆಡಿದ. ಈಗ ನಮ್ಮ ಫೀಲ್ಡಿಂಗ್ ಅದ ನೋಡೋಣ. ಇಲ್ಲಿ ಬಾ ಕೆಟ್ಟ ಬಿಸಿಲು ಅದ, ತಾಪ್ ಹತ್ಲಿಗತ್ತದ, ಸಾಕಾಗ್ಯದ, ಅನಾಹುತ ಆಲಿತ್ತು. And you get the difference between 180 and 230. I really just enjoyed it. Like I kept telling my mind, it's. Today's Super Kings have won the match by 83 runs. ಸೊ ಗೈಸ್ ಮ್ಯಾಚ್ ಮುಗಿದ ಎಲ್ಲ ಆಯಿತು. ನಾವು ಹೊಂಟೇವಿ, ಗೆದ್ದೂ ಮ್ಯಾಚ್. ಆಮೇಲೆ ನಮ್ಗೆ ಹಂಗೆ ಹಿಂಗೆ ತಿಳ್ಕೊಬೇಡ್ರಿ. 180 ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಇವತ್ತು ನೋಡಿದ್ರಿ ಎಷ್ಟು ಚೇಸ್ ಮಾಡೇವಿ ಅಂತ. ಫಿಕ್ಸರ್ ಅಂತೀರಿ. ಓಕೆ, ನಾವು ಅದ್ರದ್ದೇನು ಸಂಬಂಧ ಬೀಳೋದಿಲ್ಲ, ನಮ್ಗೆ ಹೊರಗೆ ಬೀಳೋದಿಲ್ಲ. ನಾವು ಖುಷಿ ಅದಕ್ಕಿದ್ದೇವೆ ಅಂದ್ರೆ MS ಧೋನಿ ಹೇಳ್ದ ಹೊಂಗಡೆ ಇನ್ನೂ 3-4 ತಿಂಗಳದ ಡಿಸೈಡ್ ಮಾಡಲಿಕ್ಕೆ, ನಾ ಎಲ್ಲಿ ರಿಟೈರ್ಡ್ ತೊಗೊಳಿರುತ್ತೆ ಅಂತ ಹೇಳಿದ. ಸೊ ಅದು ಇನ್ನೊಂದು ಖುಷಿ ಆಗಿದೆ ನಮಗೆ. ಸೊ ನಿಮಗೆ ವ್ಲಾಗ್ಸ್ ಇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಿಂಗೆ ತಿಳ್ಕೊಬೇಡ್ರಿ ನಾ ಬೇರೆ ಫ್ರಾಂಚೈಸಿದು ಹೇಟ್ ಮಾಡ್ತೀನಿ, ಪ್ಲೇಯರಿಗೆ ಹೇಟ್ ಮಾಡ್ತೀನಿ, ಹಾಗೇನಿಲ್ಲ. ನನಗೆಲ್ಲರೂ ಒಂದೇ. ನಾ ಬರೀ ಫ್ಯಾನ್ಸ್ಗಳಿಗೆ ಹೇಟ್ ಮಾಡ್ತೀನಿ.